ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಗೆ ನಾನು ಮನೆಗೆ ಹೊರಡ್ತೀನಿ. ಒಂದು ನಿಮಿಷ ಸುಧಾ, ಬನ್ನಿ ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಏನಾಯ್ತು? ನಾನು ಬೆಳಿಗ್ಗೆಯಿಂದ ಗಮನಿಸ್ತಾ ಇದ್ದೀನಿ, ನೀವೊಂಥರ ಡಲ್ ಆಗಿದ್ದೀರಾ. ಎನಿ ಪ್ರಾಬ್ಲಮ್? ಏನಿಲ್ಲ ಅದ್ಗೆ, ನಾನು ಆರಾಮಾಗಿದ್ದೀನಿ. ದುಡ್ಡಿನ ಸಮಸ್ಯೆನಾ? ಅಯ್ಯೋ, ಆ ಥರದ್ದೆಲ್ಲ ಏನೂ ಇಲ್ಲ ಅದಕ್ಕೆ. ಮತ್ತೆ ಯಾಕೆ ಈ ಥರ ಇದ್ದೀರಾ? ನೋಡಿ ಸುಧಾ, ನಾನು ನಿಮ್ಮನ್ನು ಬರೀ ಬಾಯಿ ಮಾತ್ರೆಗೆ ಅತ್ತಿಗೆ ಅಂತ ಕರೀರಿ ಅಂತ ಹೇಳಿಲ್ಲ. ನನ್ನನ್ನು ನಿಮ್ಮ ಅತ್ತಿಗೆ ಅಂತಾನೆ ಅನ್ಕೊಳ್ಳೋದೇನು, ನಾನು ನಿಮ್ಮ ಅತ್ತಿಗೆನೆ. ಸೊ ಅದೇನೇ ಇದ್ರೂ ನೀವು ನಿಸ್ಸಂಕೋಚವಾಗಿ ನನ್ನ ಹತ್ರ ಹೇಳ್ಬೋದು, ಸಂಕೋಚ ಪಡಬಾರ್ದು. ಇರಿ ಒಂದು ನಿಮಿಷ. ತಗೊಳ್ಳಿ. ಅಯ್ಯೋ ಅದಕ್ಕೆ ದುಡ್ಡು ಬೇಡ ನನಗೆ. ನೋಡಿ ಸುಧಾ ಅವರೇ, ಅವತ್ತು ನೀವು ಗೌತಮ್ ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಿ, ಉಪಚಾರ ಮಾಡಿದ್ರಿ, ಅವ್ರ ಪ್ರಾಣ ಉಳಿಸಿದ್ರಿ, ಆಮೇಲೆ ನನಗೆ ಬಂದು ಸೇವೆ ಮಾಡ್ತಿದ್ರ. ಈ ದುಡ್ಡು ಅದಕ್ಕೆ ಅಂತ ಅನ್ಕೋಬೇಡಿ. ನೀವು ಮಾಡಿರೋ ಉಪಕಾರಕ್ಕೆ ಬೆಲೆ ಅಂತೂ ಕಟ್ಟಕ್ಕಾಗಲ್ಲ. ಈ ದುಡ್ಡು ನಾನು ಪ್ರೀತಿಯಿಂದ ನನ್ನ ನಾದ್ನಿಗೆ ಕೊಡ್ತಿದ್ದೀನಿ. ಪ್ಲೀಸ್ ತಗೊಳ್ಳಿ. ಅದಕ್ಕೆ ನೋಡಿ, ನನ್ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನಾನು ಕೇಳ್ತೀನಿ. ಖಂಡಿತ ಕೇಳಬೇಕು. ಸರಿ, ನೀವು ಹೊರಡಿ, ಲೇಟ್ ಮಾಡ್ಕೋಬೇಡಿ. ಸರಿ ಅದ್ಗೆ. ಹೇಗಿದೆ ಕಾಫಿ? ಕಾಫಿ ಹೇಗಿದೆ ಅಂದೆ. ಏನ್ ಹೆಂಗ್ ಕೇಳ್ಬಿಟ್ಟೆ? ನಿನ್ನ ಫಸ್ಟ್ ಟೈಮ್ ನೋಡಕ್ ನಿಮ್ ಮನೆಗೆ ಬಂದಿದ್ನಲ್ಲ, ಅವಾಗ ನಿಮ್ಮಮ್ಮ ಇದೇ ಪ್ರಶ್ನೆ ಕೇಳಿದ್ದು, ಹೇಗಿದೆ ನನ್ನ ಮಗಳು ಮಾಡಿದ ಕಾಫಿ ಅಂತ. ಸೇಮ್ ಕ್ವಶನ್ ರಿಪೀಟ್ ಮಾಡ್ತಾ ಇದ್ಯಾ? ಅದಕ್ಕಲ್ಲ ಆನಂದ್, ಸುಧನ್ ಕೈ ರುಚಿ ತರ ಬರಲ್ವಲ್ಲ, ಅದಕ್ಕೆ ಕೇಳ್ದೆ. ನನಗೇನ್ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲಪ್ಪ, ಆಸ್ ಯೂಶುವಲ್ ಚೆನ್ನಾಗೇ ಇದೆ. ಸಾಕು, ಸುಮ್ನೆ ಸುಳ್ಳು ಹೇಳ್ಬೇಡ. ನನ್ಗೆ ಗೊತ್ತು, ನನಗೆ ಬೇಜಾರಾಗುತ್ತೆ ಅಂತ ನಾನು ಸಮಾಧಾನಕ್ಕೆ ಹೇಳ್ತಿದ್ಯಾ ಅಷ್ಟೇ. ಹೌದು, ಸುಧಾ ಅಂತಿದ್ದಾಗೆ ನೆನಪಾಯ್ತು, ನಮ್ ಡುಮ್ಮ ಏನಾದ್ರು ಸುಧನ್ ಬಗ್ಗೆ ಹೇಳದ್ನ? ನಾನೇನ್ ಕೇಳಲಿಲ್ಲ, ಬೇಕಾದ್ರೆ ಕೇಳ್ಬಿಟ್ಟು ಹೇಳ್ತೀನಿ ಬಿಡು. ಅವಳೇನೆ ಎಲ್ಲೇ ಇದ್ರು ಚೆನ್ನಾಗಿರ್ತಾಳೆ, ಎಲ್ರಿಗೂ ಹೊಂದ್ಕೊಂಡ್ಬಿಡ್ತಾಳೆ. ಅವಳೊಂಥರ ನೀರಿದ್ದಂಗೆ, ಕೆರೆಗೆ ಹಾಕಿದ್ರೆ ಕೆರೆ ನೀರು, ನದಿಗೆ ಬಿಟ್ರೆ ನದಿ ನೀರು. ಹೌದು, ಆದ್ರೂ ನೋಡು, ಇಲ್ಲಿಂದ ಹೋದ್ಮೇಲೆ ಒಂದು ಫೋನು ಇಲ್ಲ. ಮೇಡಮ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಒಂದು ಕಾಲ್ ಮಾಡಿ ಮಾತಾಡಿದ್ರೆ ಆಯ್ತು. ಅಲ್ಲ, ಅತ್ತಿಗೆ ನೋಡ್ಕೋಬೇಕಲ್ಲ, ಬ್ಯುಸಿ ಇದ್ದೇ ಇರ್ತಾಳೆ. ಕಾಲ್ ಮಾಡ್ತಿದ್ದೀರಾ? ಹಲೋ ಆನಂದಣ್ಣ, ಫೋನ್ ಮಾಡ್ಬಿಟ್ಟಿದ್ದೀರಾ? ನೀವು ಫೋನ್ ಮಾಡಿದ್ದನ್ನ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಖುಷಿ ಆಯ್ತೇನಮ್ಮ, ಆದ್ರೆ ನಮ್ಗೆ ಖುಷಿ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ನೀವು ಮನೆಗೆ ಬರ್ತಾ ಇಲ್ವಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ಇರು, ಅಕ್ಕ ಮಾತಾಡ್ಬೇಕಂತೆ, ಕೊಡ್ತೀನಿ. ಹಾ ಕೊಡಿ ಅಣ್ಣ. ಏನ್ ಸುಧಾ, ಇಲ್ಲಿಂದ ಹೋದ್ಮೇಲೆ ಒಂದು ಫೋನು ಇಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ? ಅಯ್ಯೋ ಇಲ್ಲ ಅಕ್ಕ, ನಾನು ಇಲ್ಲಿ ಕೆಲ್ಸದಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಮಧ್ಯದಲ್ಲಿ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಬಿಡುವೆ ಸಿಕ್ಕಿಲ್ಲ. ಕ್ಷಮಿಸಿ ಅಕ್ಕ, ಬೇಜಾರ್ ಮಾಡ್ಕೋಬೇಡಿ. ಇರ್ಲಿ ಬಿಡು ಸುಧಾ, ನಮಗೂ ಅರ್ಥ ಆಗುತ್ತೆ. ನಾನು ಆನಂದ್ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಸುಧಾ ಇಲ್ಲಿಂದ ಹೋದ್ಮೇಲೆ ನಾಪತ್ತೆ ಆಗ್ಬಿಟ್ಟಿದ್ದಾಳೆ, ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾಳೆ ಅಂತ. ಏನ್ ಮಾಡೋದಕ್ಕ, ಬೆಳಗಿನ ಸಂಜೆ ತನಕ ಇಲ್ಲೇ ಕೆಲಸ ಇರುತ್ತೆ. ಯಾವಾಗಾದ್ರೂ ಬಿಡು ಸಿಕ್ಕಿದಾಗ ಬಂದ್ ಹೋಗ್ತೀನಿ. ನನಗೂ ನಿಮ್ಮನ್ನೆಲ್ಲ ನೋಡ್ಬೇಕು, ಅಲ್ಲಿಗೆ ಬರ್ಬೇಕು ಅಂತ ಮನ್ಸಿದೆ, ಆದ್ರೆ ಆಗ್ತಿಲ್ಲ. ನೀವ್ ನನಗೆ ನೆನ್ಪಾಗ್ದೆ ಹೇಗಕ್ಕ? ನನಗೆ ಅಷ್ಟೊಂದು ಸಹಾಯ ಮಾಡಿದ್ದೀರಾ, ನಿಮ್ಮನ್ನ ಹೇಗಕ್ಕ ಮರೆಯಕ್ಕಾಗುತ್ತೆ? ಸುಧಾ, ನೀನೇನ್ ಕಡಿಮೆ ಸಹಾಯ ಮಾಡಿದ್ಯಾ? ನನ್ ಪ್ರಾಣ ಉಳಿಸಿದ್ಯಾ, ಈ ಮನೇನ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಹಾಗೆಲ್ಲ ಮಾತಾಡ್ಬೇಡ. ಆಮೇಲೆ ಸುಧಾ, ಈ ಕಡೆ ಬಂದಾಗ ಒಂದಿನ ಬಂದ್ ಹೋಗು, ನಿನ್ ಮಗಳಿಗೆ ಬಟ್ಟೆ ತೆಗ್ದಿಟ್ಟಿದ್ದೀನಿ, ತಗೊಂಡೋಗುವಂತೆ. ಅಯ್ಯೋ ಅಕ್ಕ, ಅದನ್ನೆಲ್ಲ ಯಾಕೆ ತರೋದಕ್ ಹೋದ್ರಿ? ಯಾಕೆ ಅಂದ್ರೆ ತರ್ಬೇಕು ಅನ್ಸ್ತು, ತಂದೆ. ನಿನ್ ಮಗಳು ನನ್ ಮಗಳಿದ್ದಾಗೆ ಅಲ್ವಾ? ನೋಡು, ಈ ಕಡೆ ಬಂದಾಗ ಬಂದ್ ಹೋಗು, ಅದ್ರಲ್ಲಿ ಏನ್ ತಪ್ಪಿದೆ ಸುಧಾ? ಸರಿ ಅಕ್ಕ. ಇವ್ರೆಲ್ರೂ ಎಷ್ಟು ಒಳ್ಳೆ ಜನ. ನಾನ್ ನೋಡಿದ್ರೆ ಇವ್ರಿಗೆ ಮೋಸ ಮಾಡ್ತಿದ್ದೀನಲ್ಲ. ಆ ಮನೆ
ಮನೇಲಿ ನಿನ್ನ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಎಲ್ರೂ ನನ್ನ ನಂಬಿದ್ದಾರೆ. ಆ ನಂಬಿಕೆ ನಿನ್ನ ಮೇಲಲ್ಲ, ಆನಂದನ ಮೇಲೆ ಇಟ್ಟಿರುವಂತಹ ನಂಬಿಕೆ. ಆ ನಂಬಿಕೆ ನಿನ್ನ ಮೇಲೆ ಬರಬೇಕು. ಆ ರೀತಿ ನೀನ್ ನಡ್ಕೋಬೇಕು. ಆಮೇಲೆ ಸುಧಾ, ಈ ಕಡೆ ಬಂದಾಗ ಒಂದಿನ ಬಂದ್ ಹೋಗು. ನಿನ್ ಮಗಳಿಗೆ ಬಟ್ಟೆ ತೆಗ್ದಿಟ್ಟಿದ್ದೀನಿ, ತಗೊಂಡೋಗುವಂತೆ. ನೋಡಿ ಸುಧಾ, ನಾನು ನಿಮ್ಮನ್ನ ಬರೀ ಬಾಯಿ ಮಾತ್ರೆಗೆ ಅತ್ತಿಗೆ ಅಂತ ಕರೀರಿ ಅಂತ ಹೇಳಿಲ್ಲ. ನನ್ನನ್ನ ನಿಮ್ಮ ಅತ್ತಿಗೆ ಅಂತಾನೆ ಅನ್ಕೊಳ್ಳಿ. ಈ ದುಡ್ಡು ನಾನು ಪ್ರೀತಿಯಿಂದ ನನ್ನ ನಾದ್ನಿ ಕೊಡ್ತಿದ್ದೀನಿ. ಪ್ಲೀಸ್ ತಗೊಳ್ಳಿ. ಅಮ್ಮ, ಒಂದೊಂದ್ಸತಿ ಯೋಚನೆ ಮಾಡದೆ ನಿಂತಾರಿರೋದೇ ಒಳ್ಳೇದು ಅನ್ಸುತ್ತೆ. ಇದ್ರೂ ಇಲ್ದಂಗಿರೋದು, ಯಾವ್ದಕ್ಕೂ ಅಂದ್ಕೊಂಡೇ ಇರೋದು ನೆಮ್ಮದಿಯಾಗಿರ್ಬೋದು. ಯಾವ ತಲೆ ಬಿಸಿನೂ ಇರಲ್ಲಮ್ಮ. ನಮ್ದೇ ಆದ ಪ್ರಪಂಚದಲ್ಲಿ ಆರಾಮಾಗಿದ್ಬಿಡ್ಬೋದು. ಆದ್ರೆ ನಾನ್ ನೋಡು, ಸಂಸಾರದ ಭಾರನ ಹೊರೋದಕ್ಕೂ ಆಗದೆ ಇರೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಸಾಲದು ಅಂತ ಮಾಡಬಾರದ್ ಕೆಲ್ಸಕ್ಕೆ ಕೈ ಹಾಕಿದ್ದೀನಿ. ಹೊಟ್ಟೆ ಪಾಡು, ಜೀವನದ ಭಯ ನಮ್ ಕೈಯಲ್ಲಿ ಏನೇನೆಲ್ಲ ಮಾಡಿಸ್ಬಿಡುತ್ತಲ್ವಾ. ಅಮ್ಮ, ನನಗಿವಾಗ ಭಯ ಏನು ಅಂದ್ರೆ, ಈ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅಂತಾರೆ. ನಾವ್ ಅದನ್ನ ಮರೆತ್ರು ಅದ್ ನಮ್ಮನ್ನ ಮರೆಯಲ್ಲ ಅಂತಾರೆ. ನಾನಿಂಥ ಕೆಲಸ ಎಲ್ಲ ಮಾಡಿ ಅದ್ ಹೇಗಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರೋದು? ಯಾರಿಗ ಉತ್ತರ ಕೊಡದೆ ಇದ್ರು ಆತ್ಮಸಾಕ್ಷಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಲ್ವಮ್ಮ. ತುಂಬಾ ಕಷ್ಟಮ್ಮ ಅದು. ಇಂಥ ಸ್ಥಿತಿ ಶತ್ರುಗಳಿಗೂ ಬರಬಾರ್ದು. ಬಂಗಾರನ ಒತ್ತೆ ಇಟ್ಟು ಬದುಕಿದ್ರು ಪರವಾಗಿಲ್ಲ, ಆದ್ರೆ ಆತ್ಮಸಾಕ್ಷಿನ ಯಾವುದೇ ಕಾರಣಕ್ಕೂ ಒತ್ತೆ ಇಡಬಾರ್ದು. ಆದ್ರೆ ಈಗ ನಾನು ಅದನ್ನೇ ಒತ್ತೆ ಇಡೋದಕ್ಕೆ ಹೊರಡ್ತಾ ಇದ್ದೀನಿ. ನನ್ನ ತನನ ಕಳ್ಕೊಂಡು ಬದುಕಿದ್ದು ಸತ್ತಂಗ ಆಗ್ಬಿಡ್ತೀನಮ್ಮ. ನನಗಿರೋ ಇನ್ನೊಂದು ಭಯ ಏನು ಅಂದ್ರೆ, ನಾವು ಮಾಡಿರೋ ಕರ್ಮ ನಮ್ಮ ಮಕ್ಳನ್ನ ಬಿಡಲ್ಲ ಅಂತಾರೆ. ಇವಾಗ ನಾನು ಮಾಡಬಾರದ್ ಕೆಲಸ ಮಾಡಕ್ ಹೊರಡ್ತಿದ್ದೀನಿ. ಅದ್ರ ಪರಿಣಾಮ ನನ್ನ ಮಗಳ ಮೇಲೆ ಆಗುತ್ತಾ ಅಮ್ಮ? ಅವರು ದೇವ್ರಂತವ್ರು. ಅಂಥವ್ರಿಗೆ ನಾನು ಕೆಟ್ಟದ್ ಮಾಡಕ್ ಹೊರಟ್ರೆ ಆ ದೇವ್ರು ನನ್ನನ್ನು ಸುಮ್ಮನೆ ಬಿಡ್ತಾನ ಅಮ್ಮ? ಇವಾಗ ನಾನು ಏನ್ ಮಾಡ್ಲಿ ಅಮ್ಮ? ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಅವರು. ನಂಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಇಲ್ಲಮ್ಮ, ಅದೇನಾದ್ರೂ ಆಗ್ಲಿ, ಸದ್ಯಕ್ಕಂತೂ ನನಗೆ ನೀನೇ ಮುಖ್ಯ. ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನಾದ್ರೂ ಮಾಡ್ತೀನಿ. ಅಮ್ಮನ ದೇವ್ರು ಅಂತಾರೆ. ಆ ದೇವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ಕೋತೀನಿ. ನನಗಿದನ್ ಮಾಡೋದು ಅನಿವಾರ್ಯ ಅಮ್ಮ. ನನಗೆ ಹೀಗೆ ಮಾಡೋದು ಅನಿವಾರ್ಯ ಆದ್ಮೇಲೆ ನನಗೆ ನಾನು ಏನಾದ್ರೂ ಒಂದು ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಬೇಕಲ್ವಾ. ನನಗೆ ನಿನ್ನನ್ ಬಿಟ್ರೆ, ಪಾಪುನ ಬಿಟ್ರೆ ಇನ್ಯಾರಮ್ಮ ಇದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.